ತಾಯಿಯ ಶಾರದೆ ಸರಸ್ವತಿ ಬಗ್ಗೆ ಎಲ್ಲರಿಗೂ ತಿಳಿದೇ ಇದೆಯಲ್ಲ. ತಾಂತ್ರಿಕ ರೂಪದ ಶಾರದೆಯಾದ ನೀಲ ಸರಸ್ವತಿ, ಹಾಗೆ ಅವರ ಇನ್ನೊಂದು ಹೆಸರು ಮಾತಂಗಿ ಅಂತಾನೂ ಕೂಡ ಕರೀತಾರೆ. ಯಾರು ಶಾರದನೆ ಆರಾಧನೆ ಮಾಡ್ತಾರಲ್ಲ ಅವ್ರಿಗೆ ಜ್ಞಾನ ಸಿದ್ಧಿ ಆಗುತ್ತೆ. ಹಾಗೆ ತಾಂತ್ರಿಕ ರೂಪದಲ್ಲಿ ನೀವು ಮಾತಂಗಿಯನ್ನು ಆರಾಧನೆ ಮಾಡಿದ್ರೆ ಪ್ರಜ್ಞೆಯ ರೂಪದಲ್ಲಿ ನಿಮಗೆ ತಾಯಿಯ ಅನುಗ್ರಹ ಆಗುತ್ತೆ. ತಾಯಿಯ ಅನುಗ್ರಹವನ್ನು ನೀವು ಯಾರು ಮಂತ್ರಗಳನ್ನ ತಗೊಂಡು ಗುರುಮುಖಿಯನ್ನ ದೀಕ್ಷೆ ತಗೊಂಡು ಆರಾಧನೆ ಮಾಡಿದ್ರೆ ನಿಮಗೆ ವಾಕ್ ಸಿದ್ಧಿ ಪ್ರಾಪ್ತಿ ಆಗತ್ತೆ. ಎಲ್ಲರ ಮುಂದೆ ನೀವು ಪ್ರಖ್ಯಾತಿ ಯಾರು ಆಗ್ಬೇಕು, ಫೇಮಸ್ ಆಗ್ಬೇಕು ನಾನು ಅಂತಿರಲ್ಲ, ಅವರೆಲ್ಲರೂ ಈ ತಾಂತ್ರಿಕ ರೂಪದಲ್ಲಿ ನೀವು ತಾಯಿಯ ಶಾರದೆಯ ಆರಾಧನೆ ಮಾಡಿದ್ರೆ ಶೀಘ್ರವಾದ ಪ್ರತಿಫಲವನ್ನು ನೋಡ್ಬೋದು. 6 ತಿಂಗಳಲ್ಲಿ ನೀವು ಈ ಪ್ರತಿಫಲಗಳನ್ನು ನೋಡ್ಬೋದು. ತಾಯಿಯ ಶಕ್ತಿ ಎಷ್ಟು ಅಧಿಕವಾದದ್ದು ಅಂತಂದ್ರೆ ಶಿವನು ಕೂಡ ಕೆಲವರಿಗೆ ಮಾತ್ರ ಈ ಮಂತ್ರಗಳನ್ನು ನೀಡುವಂಥದ್ದು. ಅದ್ರೊಳಗಡೆ ಮಚ್ಚೇಂದ್ರನಾಥು, ಗೋರಖ್ನಾಥು, ದತ್ತಾತ್ರೇಯ ಸ್ವಾಮಿಗಳು ಇಷ್ಟೇ ಜನಕ್ಕೆ ನೀಡಿರುವಂಥದ್ದು. ಆದ್ರೆ ಕಲಿಯುಗದಲ್ಲಿ ಮಾತಂಗಿಯ ಆರಾಧನೆ ಮಾಡಿದವ್ರಿಗೆ ಎಲ್ಲಿಯೂ ನೀವು ಫೇಲ್ಯೂರ್ ಅನ್ನೋದೇ ನೋಡೋದಿಲ್ಲ. ಎಲ್ಲಿ ಹೋದ್ರು ನಿಮ್ಗೆ ಪ್ರಖ್ಯಾತಿ, ವಾಕ್ಸಿದ್ಧಿ, ನೀವು ಹೇಳೋದಂತಹ ಕೆಲಸಗಳಾಗುತ್ತೆ. ಶಾರದೆಯ ಅನುಗ್ರಹ ತುಂಬಾ ಅಧಿಕವಾಗಿ ಶೀಘ್ರವಾಗಿ ಫಲಗಳನ್ನು ಕೊಡ್ತಾರೆ. ಯಾರು ಸರ್ಕಾರಿ ಹುದ್ದೆಗಳಿಗೆ ಹೋಗ್ಬೇಕು, ಸರ್ಕಾರಿ ಎಕ್ಸಾಮ್ಸ್ಗಳನ್ನ ಬರೀತಿದ್ದೀರಾ ಅಥವಾ ಅತಿ ಕಠಿಣವಾದ ಪರೀಕ್ಷೆಗಳನ್ನ ಬರೆಯೋದಕ್ಕೆ ಹೋಗ್ತಾ ಇದ್ದೀರಲ್ಲ, ನೀವೆಲ್ಲರನ್ನು ಶಾರದೆಯ ಅನುಗ್ರಹವನ್ನು ಪಡ್ಕೊಂಡು ಹೋದ್ರೆ ನಿಮ್ಗೆ ಖಂಡಿತವಾಗಿ ಹೇಳ್ಬೋದು, ಘಂಟಾಘೋಷವಾಗಿ ಹೇಳ್ಬೋದು, ನಿಮ್ಗೆ ಸಕ್ಸಸ್ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ನೀಲ ಸರಸ್ವತಿ ಅನ್ನೋದು ತಾಯಿಗೆ ನೀಲಿ ಬಣ್ಣ ತುಂಬಾ ಪ್ರಿಯವಾದದ್ದು. ತಾಯಿ ಆರಾಧನೆಯಲ್ಲಿ ತಾಯಿ ಅನುಷ್ಠಾನ ಮಾಡ್ಕೊಳ್ಳೋರು ನೀಲಿ ಬಣ್ಣದ ಆಸನ, ಹಾಗೆ ನೀಲಿ ಕಮಲ, ಹಾಗೆ ನೀಲಿ ದೀಪಗಳನ್ನ ಉಪಯೋಗಿಸಿದ್ರೆ ತುಂಬಾ ಬೇಗ ಅನುಗ್ರಹವನ್ನು ತಾಯಿ ಕೊಡ್ತಾರೆ. ಆದ್ರೆ ಇದನ್ನ ನೀವು ಗುರುಮುಖಿಯನ್ನೇ ದೀಕ್ಷೆ ತಗೋಬೇಕಾಗತ್ತೆ ಮಂತ್ರಗಳನ್ನ. ಯಾಕೆ ಇದು ತಾಂತ್ರಿಕ ರೂಪದಲ್ಲಿ ಇರೋದ್ರಿಂದ, ತುಂಬಾ ಶಕ್ತಿಯುತವಾದ ರೂಪದಲ್ಲಿ ಇರೋದ್ರಿಂದ ನಿಮ್ಗೆ ಆ ಅನುಗ್ರಹ ಆಗ್ಬೇಕು ಅಂತಂದ್ರೆ ನೀವು ಗುರುಮುಖಿಯನ್ನೇ ದೀಕ್ಷೆ ತಗೋಬೇಕಾಗತ್ತೆ. ವಾಕ್ಸಿದ್ಧಿ ಜ್ಞಾನ ಒಂದೇ ಅಲ್ಲ. ನಿಮ್ಗೆ ನೀವು ಎಲ್ಲಿ ಹೋಗ್ತೀರಾ ಅಲ್ಲಿ ನಿಮಗೆ ಜನಗಳ ಆಕರ್ಷಣೆ, ಧನಾಕರ್ಷಣೆ ಎಲ್ಲವೂ ಕೂಡ ತಾಯಿಯ ಅನುಗ್ರಹದಿಂದ ಆಗುತ್ತೆ. ತಾಯಿಯ ಅನುಷ್ಠಾನ, ತಾಯಿಯ ವರ್ಣನೆಯನ್ನು ನೀಲತಂತ್ರದಲ್ಲೂ ಕೂಡ ವರ್ಣಿಸಿದ್ದಾರೆ. ನೀಲತಂತ್ರ ಪುಸ್ತಕದಲ್ಲಿ ತುಂಬಾ ಚೆನ್ನಾಗಿ ತಾಯಿಯನ್ನು ವರ್ಣಿಸಿದ್ದಾರೆ. ಅದಲ್ಲದೆ ದೇವಿ ಮಹಾತ್ಮೆಗಳಲ್ಲೂ ಕೂಡ ನೀಲ ಸರಸ್ವತಿ ಬಗ್ಗೆ ತುಂಬಾ ಚೆನ್ನಾಗಿ ವರ್ಣನೆ ಮಾಡಲಾಗುತ್ತೆ. ಯಾಕೆ ಅಂತಂದ್ರೆ ಅಷ್ಟು ಶಕ್ತಿಯುತವಾದದ್ದು ನೀಲ ಸರಸ್ವತಿಯ ವರ್ಣನೆ. ಯಾವ ಋಷಿಮುನಿಗಳೆಲ್ಲರನ್ನು ತಾಯಿಯ ಅನುಗ್ರಹನ ಪಡ್ಕೊಂಡೇ ಮುಂದೆ ಬೇರೆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಿದ್ದು. ನೀಲ ಸರಸ್ವತಿ ಸ್ತೋತ್ರ ಅಂತ ಬರುತ್ತೆ. ಆ ನೀಲ ಸರಸ್ವತಿ ಸ್ತೋತ್ರನ ಯಾರು ಅಷ್ಟಮಿ, ನವಮಿ, ಚತುರ್ದಶಿನಲ್ಲಿ ಆ ಅನುಷ್ಠಾನ ತಗೊಂಡು ಆರಾಧನೆ ಮಾಡ್ತಾರೋ 6 ತಿಂಗಳಲ್ಲಿ ಅವ್ರಿಗೆ ಎಲ್ಲಾ ಸಿದ್ಧಿಗಳು ಕೂಡ ಪ್ರಾಪ್ತಿಯಾಗುತ್ತೆ. ಎಲ್ಲ ವಾಕ್ ಸಿದ್ಧಿ ಆಗಿರ್ಬೋದು, ಆಕರ್ಷಣಾ ಸಿದ್ಧಿ ಆಗಿರ್ಬೋದು, ಶಾರದೆಯ ವರ್ಣನೆಯ ಸಿದ್ಧಿ, ಎಲ್ಲ ಕೂಡ ಸಿದ್ಧಿಗಳು ನಿಮ್ಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ.